ಸರ್ ಎಸ್ ಮೀರಾ ಸರ್ ನೀವ್ ಯಾಕೆ ಸರ್ ಇದನ್ನೆಲ್ಲ ಮಾಡ್ತಿದ್ದೀರಾ? ಅಗೇನ್ ಸೇಮ್ ಡೈಲಾಗ್. ಸುಮ್ಮನಿರೋ, ಅನು ಆರ್ಯ ಸರ್ಗೆ ಡಿಸ್ಟರ್ಬ್ ಆಯ್ತು. ಐ ಮೀನ್ ಸರ್ ಇಟ್ಸ್ ಟೂ ಸನ್ನಿ ಔಟ್ ಹಿಯರ್. ಬೇರೆ ಯಾರಿಗಾದ್ರೂ ಮಾಡಕ್ ಹೇಳಿದ್ರಾಯ್ತು. ಇಟ್ಸ್ ಓಕೆ ಮೀರಾ, ಸೂರ್ಯನ ಸೃಷ್ಟಿ ಮಾಡ್ತಿದ್ದೀವಿ, ಬಿಸಿಲು ಇರ್ಲೇಬೇಕಲ್ಲ. ಯಾ ಸರ್. ಸರ್ ಐ ನೀಡ್ ಯೋರ್ ಟೈಮ್ ರೈಟ್ ನಾವು. ಸ್ವಲ್ಪ ನೆರಳಿಗೆ ಬರ್ತೀರಾ ಪ್ಲೀಸ್? ತಗೊಳ್ಳಿ ಸರ್, ಕೈಗಾಗಿರೋ ಬಣ್ಣನ ಮೊದಲು ಒರೆಸ್ಕೊಳ್ಳಿ. ಬರ್ತೀನಿ ಸರ್. ಆ ಸಂದೇಶ್ ಟೆಕ್ಸ್ಟೈಲ್ಸ್ ಅವ್ರು ಇದ್ರಲ್ಲ, ಅವ್ರು ಆಕ್ಚುಲಿ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳ್ತಿದ್ರು. ಬೇಕಂತ ಇನ್ನೊಂದ್ ಕಡೆ ಮೀರಾ ಮ್ಯಾಮ್ ಕರ್ಕೊಂಡ್ಬಂದ್ರು ಅನ್ಸಿಲ್ವಾ? ಎಕ್ಸಾಕ್ಟ್ಲಿ, ಮೀರಾ ಮೇಡಮ್ ಮೇಲೆ ಒಂದು ಕಣ್ಣು ಇಡಬೇಕು. ನಿಲ್ಲದೇಳು ಚೇಂಡೆ ಸರ್ ಏನಾದ್ರು ತಿಳಿಸ್ಕೊಂಡ್ರೆ ಬಂದು ತೆಗಿಸ್ತಾರೆ. ಹಾಯ್. ಓ ಸುಬ್ಬು ಸರ್, ಹಾಯ್. ಬನ್ನಿ. ನಾಟ ಆಡ್ಬೇಡ, ಆಚೆ ಬಂದಿದ್ದೀನಿ. ಮೇಂಟನ್ ಹಾಯ್ ಹೇಳೋದು ಮಂಗನಾಟ ಏನೇ? ಅಯ್ಯೋ, ಶುರುನಲ್ಲಿ ಎಂಟು ಕಾರ್ಡ್ ತೋರಿಸ್ಬಿಡ್ತೀಯಪ್ಪ, ಇನ್ನು ಏನೇನ್ ತಡಿತೀಯೋ ನೀನು. ಸಾರ್ ಬಂದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಕೂಡ. ಥ್ಯಾಂಕ್ ಯು, ನಿಮ್ಗೂ ಕೂಡ. ನಿಮ್ಗೂ ಕೂಡ. ಈ ರೀತಿ ಹೊರಗಡೆ ಬಂದು ಹಬ್ಬ ಆಚರಿಸಿ ತುಂಬಾ ವರ್ಷಗಳೇ ಆಗಿತ್ತು. ಇನ್ನೂ ಅಷ್ಟೇ ಮೇಡಮ್, ರಜಾದಿಂದಲೂ ಸೀರೆ ಅಂಗಡಿಲೇ ಕೂತ್ಕೊಂಡಿದ್ ಬಿಡ್ತೀನಲ್ಲ, ಹೊರಗಡೆ ಎಲ್ಲೂ ಬರೋದೇ ಇಲ್ಲ. ನಾನು ಅಷ್ಟೇ ಮೇಡಮ್, ಯಾವಾಗ್ಲೂ ಮನೇಲೇ ಇರ್ತೀನಲ್ಲ, ಈ ತರ ಹೊರಗಡೆ ಎಲ್ಲೂ ಬರಲ್ಲ. ಇನ್ನು ಅರೇಂಜ್ ಮಾಡಿರೋ ವರ್ಧನ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಹೌದೌದು, ಬನ್ನಿ ಸರ್, ಥ್ಯಾಂಕ್ಸ್ ಹೇಳೋಣ. ನಾವ್ ಯಾವ್ದೋ ಬೇರೆ ಗ್ರಹಕ್ಕೆ ಬಂದಂಗ ಅನ್ನಿಸ್ತಿದೆ ಅಣ್ಣ. ನಿಜವಾಗ್ಲೂ ನಾವ್ ಇಲ್ಲಿಗೆ ಬರ್ಬೇಕಿತ್ತ ಅಂತ. ನೋಡು, ಅವ್ರವ್ರೆ ಹೇಗೆ ವಿಶ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ, ಮಧ್ಯೆ ನಾವೇನ್ ಮಾಡ್ಬೇಕು ಇಲ್ಲಿ ಬಂದು? ದಮ್ಮಿದ್ರೆ ದಾರಿ ಇದೆ ರಜನಿ. ನನಗೆ ಸವಾಲಾಗ್ತಾನಲ್ಲ ಸೋಡಾ ಪುಟ್ಟಿ, ಅದೇನು ಕಿಸಿತಾನೋ ನಾನು ನೋಡ್ತೀನಿ. ಇನ್ನು ಅದೇನೇನ್ ಅವಮಾನಗಳನ್ನ ಅನ್ಭವಿಸ್ಬೇಕೋ ಗೊತ್ತಿಲ್ಲ. ದೇವ್ರೇ ನೀನೇ ಕಾಪಾಡು. ಕರೆಯೋದು, ಯಾಕಂದ್ರೆ ಮನೆಗೆ ಬಂದಿರೋ ಮೊದಲನೇ ಸೊಸೆ ಅಲ್ವಾ, ಅದಕ್ಕೆ.
ಇಂಟ್ರೆಸ್ಟಿಂಗ್. ಹಬ್ಬ ಹುಣ್ಣಿಮೆ ನೋಡ್ಕೊಂಡು ಬರಲ್ವಲ್ಲ ಆರ್ಯ ಸರ್. ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಬೇಕು. ಸೊ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡ್ಬೇಕಾಗ್ತದೆ. ಸರಿ ಗೌರಿ, ನಾನು ಆಮೇಲೆ ಸಿಗ್ತೀನಿ. ಸಿ ಯು. ಹ್ಯಾಪಿ ಸಂಕ್ರಾಂತಿ. ಯಾರದು ಗೌರಿ? ನನ್ನ ಸ್ನೇಹಿತರು. ಓ, ನನಗೆ ಗೊತ್ತಿಲ್ದಿರೋ ಗರ್ಲ್ ಫ್ರೆಂಡಾ? ನನಗೆ ನೀನ್ ಬಿಟ್ರೆ ಬೇರೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಅದು ನೋಡಿ ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ. ಏನು ನನ್ ಮೇಲೆ ಅನುಮಾನನ? ನಿನಗೆ ಅದನ್ನೇ ಕೇಳಬೇಕು ಅಂತ ಆಸೆ ಇದ್ರೆ ಅದನ್ನೇ ಹೇಳ್ತೀನಿ. ಹೌದು, ನನ್ನ ಹಳೆ ಗರ್ಲ್ ಫ್ರೆಂಡ್. ಸಂತೋಷನಾ? ವಾ, ಎಳ್ ಪಟ ಪಟ ಸಿಡ್ದಂಗ ಆಗ್ತಿದೆ. ತಗೊಳ್ಳಿ ಸರ್, ಸುಮ್ನೆ ತಮಾಷೆ ಮಾಡ್ದೆ. ಇವತ್ತು ಸಂಕ್ರಾಂತಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಗೌರಿ, ನೋ ವರಿ, ಯಾರೋ ಕ್ಲೈಂಟ್ ಇರ್ತಾರೆ ಅಲ್ವಾ? ನಾನು ಸುಮ್ನೆ ತಮಾಷೆಗೆ ನಿನ್ ಮೇಲೆ ರೇಗ್ದೆ. ನಿಮ್ ಜೊತೆ ಆಡೋ ಪ್ರತಿ ಮಾತು ಒಳ್ಳೆ ಮಾತು ಸರ್. ನಿಮ್ ಜೊತೆ ಕಳೆಯೋ ಪ್ರತಿ ಕ್ಷಣನೂ ನನಗ್ ಸಂಕ್ರಾಂತಿನೇ ಸರ್. ಇನ್ಮೇಲಿಂದ ಪ್ರತಿ ಸಂಕ್ರಾಂತಿನೂ ನಮ್ಮಿಬ್ರು ಕುಟುಂಬದವರು ಜೊತೆಯಾಗಿ ಸೇರಿ ಆಚರಿಸೋ ಹಾಗಾಗ್ಲಿ. ಇವತ್ತಿಲ್ಲೇ ಎಲ್ಲ ಒಳ್ಳೆ ಮಾತುಗಳನ್ನ ಆಡಿ ಮುಗಿಸೋಣ. ಸರ್, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಅನು, ನೀವಿಬ್ರು ಬಂದಿದ್ದು ಬಹಳ ಸಂತೋಷ ಆಯ್ತು. ಹಾಯ್ ಜೂನಿಯರ್ ಅನು. ಹಾಯ್ ಮ್ಯಾಮ್. ಏನಿದು ಮ್ಯಾಮ್ ಎಲ್ಲ? ಬರೀ ಅನು ಅಂತ ಕರಿ ಸಾಕು. ಅಯ್ಯೋ, ನಾನು ಯಾರನ್ನು ಪರಿಚಯ ಮಾಡ್ಕೊ ನಮ್ಮ ವರ್ಧನ್ ಕಂಪನಿ ವೈಸ್ ಪ್ರೆಸಿಡೆಂಟ್, ಕಿಲರ್ ಆಫ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ವೀರ ಹೆಗಡೆ ಇಲ್ಲದೆ ವರ್ಧನ್ ಸಂಸ್ಥೆ ಇಲ್ಲ. ವೀರ, ಇವರು ಅನುರಾಧ ಅವರು. ಹಲೋ ಮ್ಯಾಮ್. ಮತ್ತೆ ಇವರು ಇವರು ಮಿಸ್ಟರ್ ಸೂರ್ಯ ಅವರು ಅಲ್ವಾ ಸರ್? ಹಾಯ್ ಮೀರಾ. ಹಲೋ. ವೀರಾ, ಬಂದ ಅತಿಥಿಗಳನ್ನೋ ನಮ್ಮನ್ನು ಸ್ವಲ್ಪ ನೋಡ್ಕೊಮ್ಮ. ಬರೀ ನಿಮ್ ಬಾಸ್ ನೋಡ್ಕೊಂಡ್ರೆ ಸಾಲದು. ಶ್ಯೂರಮ್ಮ. ಇದರಲ್ಲಿ ನಾನು ಒಂದಷ್ಟು ಚೀಟಿಗಳನ್ನ ಬರ್ದು ಹಾಕಿದ್ದೀನಿ. ಸೊ ಇದರಲ್ಲಿ 1 ನಂಬರ್ ಬಂದವರೆಲ್ಲರೂ ಕೂಡ ಆರ್ಯ ಸರ್ಸ್ ಟೀಮ್.
ಸೊ ಇದರಲ್ಲಿ ಸೆಕೆಂಡ್ ನಂಬರ್ ಬಂದವರೆಲ್ಲರೂ ಕೂಡ ಸೂರ್ಯ ಅವ್ರ ಟೀಮ್. ಸೊ ರೆಡಿನಾ? ಓಕೆ, ಪುಷ್ಪ ಅವರೇ ತಗೊಳ್ಳಿ. ಈಗಷ್ಟೇ ಸ್ನೇಹಿತರಾಗಿದ್ದೀವಿ, ನೀವುಗಳು ನಮ್ಮನ್ನ ಸ್ಪರ್ಧಿಗಳನ್ನಾಗಿ ಮಾಡ್ತಿದ್ದೀರಲ್ಲ. ಸರ್, ಚಾಲೆಂಜ್ ನೆನಪಿದೆ ತಾನೆ? ದಾದಾ ಟೀಮ್ ಬರ್ಲಪ್ಪ. ದಾದಾ, ಐ ಆಮ್ ಯುವರ್ ಟೀಮ್. ಅರೆ, ಇದ್ರಲ್ಲಿ ನಂಬರೇ ಇಲ್ಲ. ನಾನು ಯಾರ ಟೀಮ್ ಹಾಗಾದ್ರೆ? ಬಂಗಾರ, ನಂಬರ್ ಇಲ್ವಾ? ನಿಮ್ಮ ಅಪ್ಪ ಯಾವ ಟೀಮಲ್ಲಿ ಇದ್ದಾನೋ ಅದೇ ನಿನ್ ಟೀಮು. ಅಂದ್ರೆ ನಮ್ದು ಸೂರ್ಯ ಟೀಮು. ಬಾ ಈ ಕಡೆ. ಆರ್ಯ ಸರ್, ಈ ತರ ಗಾಳಿಪಟ ಸ್ಪರ್ಧೆನ ನಾವು ಯಾವತ್ತೂ ಆಡಿಲ್ಲ. ಥ್ಯಾಂಕ್ಸ್ ಸರ್. ನಿಮಗೆ ಸಂತೋಷ ಅಂತಂದ್ರೆ ನನಗದೇ ಸಂತೋಷ. ಸುಬ್ಬು ಸೂರ್ಯನ ಕಡೆ, ಆರ್ಯ ಪಶ್ಚಿಮದ ಕಡೆ. ಆದರೂ ಇವರಿಬ್ಬರು ಮಾತುಕತೆ ಮುಳುಗ್ತಾನೆ ಇಲ್ವಲ್ಲ. ಈ ಸುಬ್ಬು ಸೂರ್ಯನ ಆಳೆಯ ಮಾಡಕ್ಕೆ ಹೊಂಟವನ ಅಥವಾ ಆರ್ಯನ್ನ? ನನಗೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲಪ್ಪ. ಸಡನ್ನಾಗಿ ಇಷ್ಟೊಂದು ಸರಸದ ಮಾತುಕತೆನಾ? ಅಪ್ಪ ಅಪ್ಪ, ನಮ್ಗಿನ್ನೂ ಚೀಟಿನೇ ಸಿಕ್ಕಿಲ್ಲ. ಓಹ್, ಐ ಆಮ್ ಸೋ ಸಾರಿ. ನಾನು ಸ್ವಲ್ಪ ಕಡಿಮೆ ಚೀಟಿಗಳನ್ನ ಬರ್ದ್ಬಿಟ್ಟಿದ್ದೆ. ಪರವಾಗಿಲ್ಲ. ನಾವು ಸ್ವತಂತ್ರ ಪಕ್ಷ, ನಾವೇ ಒಂದು ಟೀಮ್ ಆಗ್ತೀವಿ. ಜೊತೆಲಿದ್ಮೇಲೆ ಜೊತೆಯಲ್ಲೇ ಆಟ ಆಡೋಣ ಅಂತ. ನೀವು 4 ಜನ ಇದ್ದೀರಲ್ವಾ, ನಿಮ್ಗೆ ಯಾವ ಟೀಮ್ ಇಷ್ಟನೋ ಅಲ್ಲಿ ಸೇರ್ಕೊಳ್ಳಿ. ನಾನು ಈ ಸರಿ ಪಕ್ಷ ಚೇಂಜ್, ಆರ್ಯ ಸರ್ ಟೀಮ್ ಕಡೆ. ಹಾಗಾದ್ರೆ ನಾನು ಸೂರ್ಯ ಸರ್ ಟೀಮು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಬನ್ನಿ. ಇಲ್ಲಿಂದ ಅಲ್ಲಿಗೆ ನೂಲು ಬಿಡ್ತಾನ. ಆರ್ಯವರ್ಧನ್ ಗಾಳಿಪಟದ ಬಾಲನ ಕಟ್ ಮಾಡೋ ಭೂಪ ನಾನೇ. ಎಲ್ಲ ಕಡೆ ಬಂದೋಬಸ್ತ್ ಸರಿಯಾಗಿರಲಿ, ಆದರೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಹಾಂ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮೇಡಮ್, ಇಂಥ ವಿಷಯದಲ್ಲೆಲ್ಲ ನನ್ನ ಮೆಮೊರಿ ತುಂಬ ಸ್ಟ್ರಾಂಗ್. ಸಾಮಾನ್ಯವಾಗಿ ನಾನು ಕನ್ಫ್ಯೂಸ್ ಆಗೋಳೆ ಅಲ್ಲ. ನೀವು ನಮ್ಮ ಸ್ಕೂಲಿಗೆ ಬಂದಿದ್ರಿ ಅಲ್ವಾ? ನಾನು ಸ್ಕೂಲಾ? ನಾನು ಸ್ಕೂಲಿಂಗ್ ಮುಗಿಸಿ 30 ವರ್ಷ ಆಯಿತು. SHPC ಯಾರನ್ನೋ ಹುಡ್ಕೊಂಡು ಬಂದಿದ್ರಿ? ಯಾರನ್ನೋ ಯಾಕೆ ಹುಡ್ಕೊಂಡು ಬರಲಿ ಮೇಡಮ್? ಬಹುಶಃ ನೀವು ಯಾರನ್ನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಸೀಕ್ರೆಟ್ ಹಾರ್ಟ್ ಪ್ರೆಸೆಂಟೇಷನ್ ಕಾನ್ವೆಂಟ್, ಬೆಂಗಳೂರಿನಲ್ಲಿರೋದಲ್ಲ, ಊಟಿಲಿರೋ ಮೇನ್ ಬ್ರಾಂಚ್. ಏನ್ ಗುರು, ಜೇಂಡೆ ಮುಖದಲ್ಲಿ ಬೆವರು ಕಾಣ್ತಾ ಇದೆ. ನಾನು ಜೇಂಡೆ ಮುಂದೆ ಹೀಗೆ ನಿಂತ ಹಾಗೆ ಈ ಅಮ್ಮನ ಮುಂದೆ ಜೇಂಡೆ ಹೀಗೆ ನಿಂತಿದ್ದಾನೆ. ದುರ್ಯೋಧನಂಗೂ ವೀಕ್ನೆಸ್ ಇತ್ತು ಅಂದಮೇಲೆ ಜೇಂಡೆ ಯಾವ ಲೆಕ್ಕ? ಜೇಂಡೆಗಿರಲ್ವಾ? ಏನು ಅಂತ ಕಂಡು ಹಿಡಿಬೇಕು. ನಾನು ಊಟಿ ಸ್ಕೂಲ್ಗೆಲ್ಲ ಬಂದೇ ಇಲ್ಲ. ಬಹುಶಃ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹಾಳಾದ ಗಾಳಿ, ಏನು ಕೇಳಿಸ್ತಾ ಇಲ್ಲ. ಸರಿ ಬಿಡಿ, ಕರೀತಾ ಇದ್ದಾರೆ. ನೀವು ನಡೀರಿ ಮೇಡಮ್, ನನಗೊಂದು ಫೋನ್ ಕಾಲ್ ಇದೆ, ನಾ ಬರ್ತೀನಿ. ಜೇಂಡೆನೆ ಸುತ್ತಮುತ್ತ ನೋಡ್ತಾ ಇದ್ದಾನೆ ಅಂದರೆ ಪಕ್ಕ ಹುತ್ತದಲ್ಲಿ ಹಾವಿದೆ ಅಂತಾಯ್ತು. ಅದಕ್ಕೆ ಹೇಳೋದು ಗುರು, ಆ ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಾದರೂ ಒಂದು ವೀಕ್ನೆಸ್ ಇಟ್ಟಿರ್ತಾನೆ. ಆ ವೀಕ್ನೆಸ್ ಏನು ಅಂತ ಕಂಡುಹಿಡಿಬೇಕು ಅಷ್ಟೇ. ನಿಮ್ಮ ಮಗಳನ್ನ ಇಡೀ ಜೀವನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ಮಧ್ಯೆ
ವಯಸ್ಸಿನ ಅಂತರ ಸಹಜ ಅಲ್ಲ. ಸಮಾಜಕ್ಕಿದು ಇಷ್ಟ ಆಗಲ್ಲ ಅನ್ನೋದರ ಅರಿವು ನಮ್ಮಿಬ್ಬರಿಗೂ ಇದೆ. ಆದರೆ ನಮ್ಮ ಪ್ರೀತಿಗೆ, ನಮ್ಮ ನಂಬಿಕೆಗೆ ಅದ್ಯಾವುದೂ ಅಡ್ಡಿ ಆಗಲ್ಲ. ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮಾತ್ರ. ನಿಮ್ಮ ಮಗಳ ಮುಂದಿನ ಬದುಕು ಹೀಗೆ ಇರಬೇಕು ಅಂತ ಏನ್ ಕನಸು ಕಂಡಿರ್ತೀರೋ ಅದಕ್ಕಿಂತ ಚೆನ್ನಾಗಿರುತ್ತೆ ಅವಳ ಬದುಕು. ನಿಮ್ಗೆ ಒಪ್ಪಿಗೆ ಇದೆ ತಾನೆ? ಸುಬೋರೆ 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 ಏನಾಯ್ತು? ಬನ್ನಿ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಸಂತೋಷ ಜಾಸ್ತಿ ಆಗಿ ಏದುಸಿರು. ಸುಬ್ಬು ಅವರೇ, ಆದರೆ ನಿಮ್ಗೇನೂ ಆಗಲ್ಲ. ನೀವೇನು ಯೋಚನೆ ಮಾಡಬೇಡಿ. ಇದನ್ನು ಮಾತು ಸಾಕು ಸರ್. ನಾನಿದ್ದೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ಸರ್. ಸೂರ್ಯ ಮತ್ತೆ ಅನು ಮದುವೆನ ನೀವೇ ನಿಂತು ನೆರವೇರಿಸ್ಕೊಡ್ತೀರಲ್ವ ಸರ್? ಸೂರ್ಯ ಮತ್ತೆ ಅನು ಮದುವೆನ
ನೀವೇ ನಿಂತು ನೆರವೇರಿಸ್ಕೊಡ್ತೀರ ಅಲ್ವಾ ಸರ್? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ಮಗಳು ನೋಡಿ ಸರ್, ಎಷ್ಟು ಖುಷಿಯಾಗಿದ್ದಾಳೆ. ಯಾವಾಗ್ಲೂ ಆ ಜೋಡಿ ಖುಷಿಯಾಗೇ ಇರ್ತಾರೆ. ನಾನು ನಿಮ್ಮನ್ನ ನಂಬಿದ್ದೀನಿ ಸರ್. ಇಡೀ ನಮ್ಮ ಕುಟುಂಬಕ್ಕೆ ನೀವೇ ಸಾರಥಿ ಸರ್. ನನ್ನ ಮಗಳ ಮದುವೆ ನೆರವೇರಿಸ್ತೀರಿ ಅಲ್ವಾ? ಮಾಡ್ತೀನಿ ಅಂತ ಮಾತು ಕೊಡಿ ಸರ್. ಸರ್ ಸರ್ ಅಪ್ಪ ಇಲ್ಲಿ ಸರ್. ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ಕ್ಲಾಟ್ ತೆಗಿಬೇಕಂತೆ. ಇನ್ನೇನು ಆಪರೇಷನ್ ಆಗಿ ಹೋಗುತ್ತೆ. ಆಪರೇಷನ್ ಆದಮೇಲೆ ಅವರು ನಿನ್ನನ್ನು ನೋಡಬೇಕು ಅಂತ ಕೇಳ್ಬೋದು. ನಿಜ ಅನ್ನೋರೆ, ಅವ್ರು ನನ್ನ ಹತ್ರನೂ ಹೇಳ್ತಾ ಇದ್ರು ಅವ್ರಿಗೇನಾದ್ರೂ ಆದರೆ ನೀವು ತಡೆಯಲ್ಲ ಅಂತ. ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ. ನೀವೇನು ಯೋಚನೆ ಮಾಡಬೇಡಿ, ಅವ್ರಿಗೇನೂ ಆಗಲ್ಲ. ಡೋಂಟ್ ವರಿ, ರಿಲ್ಯಾಕ್ಸ್ ಪ್ಲೀಸ್. ನಿಮ್ಮ ಗಡ್ಡ ಕಪ್ಪಗಿರ್ಬೇಕಾದ್ರೇನೆ ಎಸ್ ಅಂದ್ಬಿಡಿ. ಇಲ್ಲಾಂದ್ರೆ ಮುಂದೆ ಎಸ್ ಹೇಳೋದಕ್ಕೆ ಒದ್ದಾಡಬೇಕಾಗತ್ತೆ. ನೀವೀಗಲೇ ಹೋಗಿ ಮದುವೆಗೆ ಒಪ್ಪಿಗೆನ ಸೂಚಿಸಿ. ಸರ್ ಸರ್ ಎಲ್ಲ ಹೋಗ್ತಿದ್ದೀರಾ? ಅನೋರೆ, ಅವ್ರು ಬರ್ತಾರೆ, ನೀವಿಲ್ಲೇ ಇರಿ. ಸಮಾಧಾನ ಮಾಡ್ಕೊಳ್ಳಿ. ಸುಬ್ಬು ಸರ್ಗೇನೂ ಆಗಲ್ಲ. ಅವ್ರಾಗವ್ರೆ ಬಂದು ನಿನ್ ಮುಂದೆ ನಗಾಡಿದ್ರಪ್ಪ. ನೀನೇನಾದ್ರೂ ಮಾಡಿರ್ತೀಯ? ನೀನ್ ಆಡೋದಕ್ಕೂ ಅವನು ಹೇಳೋದಕ್ಕೂ ಸರಿಯಾಗಿದೆ ಕಣಲೆ. ನೀನ್ ನನ್ ಮಗ ಆಗಿರ್ಲಿಲ್ಲ ಅಂದ್ರೆ ಅವ್ರ ಅಳಿಯನಾಗ ಆಗೋದಕ್ಕೆ ಒಂದು ಅವಕಾಶ ಇತ್ತು ಅಂತಂದ ಆ ಸುಬ್ಬಣ್ಣ. ನನ್ಗೆ ಯಾಕೋ ಡೌಟ್, ನಿಜವಾಗಿಯೂ ನೀನ್ ನನ್ ಮಗನೇನಾ ಅಂತ. ಹೌದಪ್ಪ? ಹೇಯ್, ಮುಖದ ಮೇಲೆ ನೀರು ಸೋಕ್ಬಿಡ್ತೀನಿ. ಹಿರಣ್ಯಕಶಿಪು ಮಗ ಪ್ರಹ್ಲಾದ. ಏನೋ ಹಾಗಂದ್ರ? ಏನಿಲ್ಲಪ್ಪ, ಸುಮ್ನೆ ಹೇಳ್ದೆ. ಆದ್ರೂ ಮಾವ, ನೀವು ನಡ್ಕೋತಿರೋದು ನಂಗೆ ಸ್ವಲ್ಪ ನಡೆಸ್ತಿಲ್ಲ. ಏಯ್, ಊರವ್ರಿಗೆ ಇಷ್ಟ ಕಷ್ಟಕ್ಕೆ ನಾಟಕ ಮಾಡೋನಲ್ಲ ನಾನು. ಸಿರಿಮನೆಯವ್ರ ತರ ಅವ್ರದ್ದು ನಾಟಕದ ಕಂಪನಿ. ನಾನು ಕಂಡಿದ್ದನ್ನ ಹೇಳೋನು, ಅವರು ನೋಡ್ಕೊಂಡು ನಗೋರು. ಆಡಿದ ಮಾತಿಗೆ ಒಂದೊಂದಾಗಿ ಲೆಕ್ಕ ಚುಕ್ತ ಮಾಡ್ತೀನಿ, ನೋಡ್ತಾ ಇರು.